ಬೀದರ್ನಿಂದ ಬರ್ತಾ ಇರುವಂತ ಸುದ್ದಿ ಇದು. ಸಭೆಯಲ್ಲಿ ಹೊಡೆದಾಡ್ಕೊಳ್ಳೋ ಮಟ್ಟಕ್ಕೆ ಹೋಗಿ ತಲುಪ್ತಾ ಇದ್ದಾರೆ. ಇನ್ನೇನು ಬಳ್ಳಾರಿಯಲ್ಲಿ ಗನ್ ಹಿಡ್ಕೊಂಡು ಹೊಡೋದಾಗುತ್ತಿದೆ ಅಂದ್ರೆ ಇಲ್ಲಿ ಕೈ ಹೊಡೆದಾಡೋ ಮಟ್ಟಕ್ಕೆ ಯಾಕೆ ಆಗಬಾರ್ದು? ಹೊಡೆದಾಡ್ಕೊಳ್ಳಿ, ಇನ್ಯಾವ ಮಟ್ಟಕ್ಕೆ ಹೊಡೆದಾಡ್ಕೊಳ್ಬೇಕು ಆ ಮಟ್ಟಕ್ಕೆ ಹೊಡೆದಾಡ್ಕೊಳ್ಳಿ. ರಣಾಂಗಣವಾಗೋಗಿದೆ ಬೀದರ್ನ ಕೆಡಿಪಿ ಸಭೆ. MLA-MLCಗಳ ನಡುವೆ ಗಲಾಟೆ ಅಂತ ಮಾಡಿ ಸಿದ್ದು ಪಾಟೀಲ್ ಹಾಗೂ ಭೀಮರಾವ್ ನಡುವೆ ತಳ್ಳಾಟ ನೂಕಾಟ ಎಲ್ಲ ಆಗಿದೆ. ಅರಣ್ಯ ಭೂಮಿ ಒತ್ತುವರಿ ವಿಚಾರವಾಗಿ ಬಡದಾಟ ಆಗಿದೆ ಅಂತೆ. ಯಾರು ಇವರೇ ಮಾಡ್ಕೊಂಡಿದ್ದ ಬೇರೆದವರ? ಪರಸ್ಪರ ಅವಾಚ್ಯ ಶಬ್ದಗಳಿಂದ ಬೈದಾಡಿಕೊಂಡಿದ್ದಾರೆ ನಾಯಕರು. ಇಬ್ಬರನ್ನು ಸಮಾಧಾನ ಪಡಿಸೋಕೆ ಸಚಿವ ಖಂಡ್ರೆ ಅವರು ಹರಸಾಹಸ ಪಡ್ತಾ ಇದ್ದಾರೆ. ಅವರು ಮುಂದೆನೇ ಆಗಿದ್ದ ಕೆಡಿಪಿ ಸಭೆಯಲ್ಲಿ ಆದಂತ ಬೆಳವಣಿಗೆ ದೃಶ್ಯಗಳ ಸಮೇತವಾಗಿ ತೋರಿಸ್ತಾ ಇದ್ದೀವಿ ನೋಡಿ. ಅವ್ರು ಬಳಕೆ ಮಾಡ್ತಾ ಇರುವಂತ ಶಬ್ದಗಳನ್ನ ಕೂಡ ನಿಮ್ಗೆ ಕೇಳಿಸಕ್ಕಾಗಲ್ಲ. ಆ ರೀತಿಯಲ್ಲಿ ಶಬ್ದಗಳ ಬಳಕೆಯನ್ನ ಮಾಡಿದ್ದಾರೆ ಇಬ್ರು ಕೂಡ. ಇವರು ಜನಪ್ರತಿನಿಧಿಗಳು, ಇವರನ್ನ ಜನ ಆಯ್ಕೆ ಮಾಡಿ ಕಳಿಸಿದ್ದಾರೆ. ಅಯ್ಯ, ಮಾದರಿಯಾಗಿ ನಿಂತ್ಕೊಳ್ಬೇಕಾಗಿರುವಂಥವ್ರು ಹೇಗೆ ಆಡ್ತಾ ಇದ್ದಾರೆ ನೋಡಿ. ಆಹಾ, ಏನು ಪೌರುಷ! ಈ ಮೈಸೂರಲ್ಲಿ ಅರಮನೆಗೆ ಪ್ರತಿ ವರ್ಷನೂ ನಡೆಯತ್ತಪ್ಪ ದಸರಾ ಟೈಮಲ್ಲಿ. ಕರೆಸ್ರವ್ರನ್ನೆಲ್ಲ ಒಂದ್ಸಲ, ಚೆನ್ನಾಗಿರುತ್ತೆ. ಯಾಕೆ ಈಶ್ವರ್ ಖಂಡ್ರೆ ಅವ್ರ ಮಾನ್ಯ ಮಂತ್ರಿಗಳು ನೋಡಿ ಕರೆಸಿ ಒಂದ್ಸಲ. ನನ್ನ ಸಹೋದ್ಯೋಗಿ ಮಲ್ಲಿಕಾರ್ಜುನ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ, ಬೀದರ್ನ ಪ್ರತಿನಿಧಿ. ಮಲ್ಲಿಕಾರ್ಜುನ್, ಏನು ಕುಸ್ತಿಪಟುಗಳ ಮುಂಚೆಯಿಂದನೇ ಇವರೆಲ್ಲ ಏನು ಫೈಟಿಂಗ್ ಮಾಡ್ತಾ ಇದ್ರಾ ಅಥವಾ ಬಾಕ್ಸಿಂಗ್ ಎಲ್ಲ ಪ್ರಾಕ್ಟೀಸ್ ಇದೆಯಾ ಇಬ್ರಿಗೂ? ಸಂಪರ್ಕ ಸಾಧ್ಯ ಆಗಿಲ್ಲ. ಸಂಪರ್ಕಿಸುವಂತ ಪ್ರಯತ್ನವನ್ನ ಮಾಡೋಣ. ಈ ಮಟ್ಟಕ್ಕೆ ಜನಪ್ರತಿನಿಧಿಗಳು ಹೊಡೆದಾಡ್ಕೊಳ್ತಾರೆ ಅಂತಂದ್ರೆ ಜನಸಾಮಾನ್ಯರ ಕಥೆ ಏನು? ಇವ್ರು ಇನ್ನುಳಿದವ್ರಿಗೆ ಯಾವ ಬುದ್ಧಿ ಹೇಳ್ತಾರೆ? ಇವ್ರು ಹಿಂಗೆಲ್ಲ ಕಿತ್ತಾಡ್ಕೊಳ್ತಾ ಇದ್ರೆ, ಈ ರೀತಿಯಾಗಿ ಬೈದಾಡ್ಕೊಳ್ತಾ ಇದ್ರೆ, ನಾಳೆ ಇವ್ರ ಏರಿಯಾದಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆಯ್ತಂದ್ರೆ ನೀನೇನು ನನಗೆ ಹೇಳ್ತೀಯ ಅವಾಗ ಅಂತ ಅಂದರೆ ಇವ್ರ ಮರ್ಯಾದೆ ಉಳಿಯುತ್ತಾ? ನೀನೇ ಕಿತ್ತಾಡ್ಕೊಂಡಿದ್ಯಾ, ನೀನೇ ಬೈದಾಡ್ಕೊಂಡಿದ್ಯಾ, ನನಗೇನು ಬಂದು ಹೇಳ್ತೀಯ ಅಂತಂದರೆ ಇವ್ರಿಗೆ ಯಾವ ಮಾನ ಮರ್ಯಾದೆ ಉಳಿಯುತ್ತೆ ಅಂತ ಈ ರೀತಿಯಾಗಿ ಕಿತ್ತಾಡ್ಕೊಂಡು ಕೂತ್ಕೊಂಡ್ರೆ, ಅದು ಈ ಥರ ಶಬ್ದಗಳನ್ನು ಬಳಕೆ ಮಾಡಿಕೊಂಡ್ರೆ. ಕೆಲವರು ಬಳಕೆ ಮಾಡ್ತಾರೆ, ತುಂಬ ಸೊಂಟದ ಕೆಳಗಡೆಗಿರುವಂಥ ಶಬ್ದಗಳ ಬಳಕೆಯನ್ನು ಮಾಡಿಕೊಂಡು ಮಾತಾಡ್ತಾರೆ. ಇಲ್ಲಿ ಮಾನ್ಯ ಮಂತ್ರಿಗಳ ಸಮ್ಮುಖದಲ್ಲೇ ಕಿತ್ತಾಡ್ಕೊಳ್ಳೋ ಪರಿಸ್ಥಿತಿ ಆಗೋಗ್ಬಿಟ್ಟಿದೆ. ಡೋಂಟ್ ಕೇರ್ ಅವರು. ಮಂತ್ರಿಗಳಾದ್ರೇನು ಇವರಾದ್ರೇನು, ನಾನು ಆಗ್ಬೋದು, ಕಿತ್ತಾಡ್ಕೊಳ್ಳಿ, ಹೊಡೆದಾಡ್ಕೊಳ್ಳಿ, ಏನಾಗೋದಿದೆ? ಮಾನ್ಯ ಮುಖ್ಯಮಂತ್ರಿಗಳು ಗಮನಿಸ್ಬೇಕು ಇವನ್ನೆಲ್ಲ. ನನ್ನ ಅವಧಿಯಲ್ಲಿ ಏನೆಲ್ಲ ನಡೀತಾ ಇದೆ, ಬಳ್ಳಾರಿಯಲ್ಲಿ ನೋಡಿದ್ರೆ ಹಂಗಾಯಿತು, ಇಲ್ಲಿ ನೋಡಿದ್ರೆ ಹಿಂಗಾಯಿತು, ಮಂತ್ರಿಗಳು MLCಗಳು ಹಿಂಗೆಲ್ಲ ಕಿತ್ತಾಡ್ಕೊಂಡು ಕೂತ್ಕೊಳ್ಳೋದು.